ಸಾಯಂಕಾಲ ಜಾಗಿಂಗ್ ಹೋಗಿದ್ವಿ. ಅನನ್ಯ ಯಾರೋ ನದಿ ಮೇಲೆ ನಡೆಯೋದನ್ನು ನೋಡ್ಬಿಟ್ಲು. ಅದನ್ನು ನೋಡಿದೆ, ಯಾರೋ ನೋಡು ಹೇಗೆ ಸಾಯಕ್ಕೆ ಹೋಗ್ತಿದ್ದಾರೆ ಅಂತ ಅಂದು. ಅದನ್ನು ನೋಡಿದೆ ನಾನು. ಅವನು ಬಾ ಅಂತ ಅಂದೆ. ಅವ್ನು ಬರಲಿಲ್ಲ. ಯಾಕೆ ನಾನು ಸಾಯ್ಬೇಕು ಬಿಡು ಅಂದೆ. ನಾನು ಇನ್ನೂ ಮಾಡಿ ಅವನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬಂದೆ. ಆದರೂ ನನ್ನ ಮಾತು ಕೇಳಿದೆ. ಆಮೇಲೆ ನಾನು ಹೇಳಿದ ಮಾತನ್ನು ಅವ್ನು ಕೇಳಿದ ನಂತರ ಅವನು, ಏನಪ್ಪ ನಿನ್ನ ಹೆಸರು ಏನಂತ ಕೇಳಿದೆ. ಅವನು ನನ್ನ ಹೆಸರು ತರುಣ ಅಂತ ಅಂದ. ಸರಿ, ಏನಪ್ಪ ಯಾಕೆ ಸಾಯಕ್ಕೆ ಹೋಗಿದ್ದೆ ಅಂತ ಕೇಳಿದೆ. ಇಲ್ಲ ಅಣ್ಣ, ನಾನು ಒಂದು ಹುಡುಗಿ ಪ್ರೀತಿಸಿದ್ದೆ. ಆ ಹುಡುಗಿ ನನ್ನ ಕೈ ಕೊಟ್ಬಿಟ್ಲು. ಸೊ ಹಾಗಾಗಿ ಅವಳ ಜೊತೆ ಬ್ರೇಕಪ್ ಆಗಿದ್ದಕ್ಕೆ ನಾನು ಸಾಯಬೇಕಂತ ಹೋದೆ ಅಂತ ಅಂದ. ಅದಕ್ಕೆ ಅರುಣ್, ಅಲ್ಲ ಕಣೋ, ಇಷ್ಟು ಸಣ್ಣ ವಿಷಯಕ್ಕೆ ಸಾಯಬೇಕು ಅಂತಂದರೆ ಹೆಂಗೋ? ನಿಮ್ಮ ಅಪ್ಪ ಅಮ್ಮನ ನೋಡು, ನಿಮ್ಮ ಅಪ್ಪ ಅಮ್ಮನ ಮುಖ ನೋಡಿದೆಯೇನೋ? ಅಲ್ಲ, ಅವ್ರಿಗೆ ಎಷ್ಟು ಬೇಜಾರಾಗುತ್ತೋ. ನೀನು ಓದಬೇಕಂತ ಎಷ್ಟೆಲ್ಲ ಕಷ್ಟಪಟ್ಟು ಕಳಿಸಿದ್ರು, ನೀನು ಇಂಥ ಸಣ್ಣ ವಿಷಯಕ್ಕೆಲ್ಲ ನೀನು ಸಾಯಬೇಕಂತೀರ? ಗೊತ್ತಾಗಲ್ಲ ನಿನಗೆ, ಹುಡುಗಿ ಅಂತೇಳಿ ಹೋಗ್ತಾರಂತೆ ಅಂತ ಬೈದೆ. ಆಮೇಲೆ ಅವನು, ಇಲ್ಲ ಅಣ್ಣ, ತಪ್ಪಾಯ್ತಣ್ಣ, ಆ ಹುಡುಗಿಗೋಸ್ಕರ ಹಂಗೆ ಮಾಡಿಬಿಟ್ಟೆ. ಇಲ್ಲ ಅಣ್ಣ, ಇನ್ಮೇಲೆ ಕರಿಯರ್ ಮೇಲೆ ಫೋಕಸ್ ಮಾಡ್ತೀನಿ, ಆ ಥರ ಎಲ್ಲ ಮಾಡಲ್ಲ ಅಣ್ಣ ಅಂತ ಅಂದ. ಇದನ್ನು ನೋಡಿಬಿಟ್ಟು ನನ್ನ ಹಿಂದೆ ಆಗಿರೋ ಘಟನೆಲ್ಲ ನೆನಪಾದು. ರವಿ ನನ್ನ ಮೋಟಿವೇಟ್ ಮಾಡಿದ್ನೇ ನಾನು ಅವ್ನಿಗೆ ಹೇಳಿದ್ದು. ಇದೇ ನಂಗೆ ನೆನಪಾಗಿದ್ದು. ಹಾಯ್ ಎಲ್ಲರಿಗೂ. ಇದೇನಿದು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸು ಹೇಳ್ತಾ ಇದ್ದಾನೆ ಅಂದ್ಕೊತೀರಾ? ಆದರೆ ಈ ಮೂವಿ ನಿಂತಿರೋದೇ ನನ್ನ ವಾಯ್ಸ್ ಮೇಲೆ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಇಂಜಿನಿಯರ್ ಕಾಲೇಜಿಂದ. ವೆಲ್ಕಮ್ ಟು ಮೈ ಕಾಲೇಜ್. ಇದು ನಮ್ಮ ವೆಲ್ಕಮ್ ಪಾರ್ಟಿ ಡೇ. ಎಲ್ಲರಿಗೂ ಅವ್ರವ್ರ ಕಾಲೇಜಿನಲ್ಲಿ ಸ್ಪೆಷಲ್ ಡೇ ಅಂತ ಅಂದ್ಕೊಳೋದು ಒಂದು ದಿನ ಅಂದರೆ ಅದು ಇದೇನೆ. ಇಟ್ ಈಸ್ ಮೈ ಇಂಡೋರ್ ಸ್ಟೇಡಿಯಂ. ಇದು ನನ್ನ ಜೀವನ ಪಾಠದ ಕಲಿಸಿದ ಮೊದಲ ಲೈಬ್ರರಿ. ಇದು ನಮ್ಮ ಸ್ಟಾಫ್ ರೂಮು. ಇದು ನಮ್ಮ ಫೇವ್ರೆಟ್ ಮೆಸ್ಸು. ಇವಳು ಯಾರು ಒಬ್ಬಳೆ ಬುಕ್ ಹಿಡ್ಕೊಂಡು ಕುಂತಾಳು ಅಂದ್ಕೊತೀರಾ? ಅಷ್ಟೆಲ್ಲ ಸೀನ್ ಇಲ್ಲ. ಇವಳ ಹೆಸರೇ ಮೀರಾ, ಮೈ ಫಸ್ಟ್ ಲವ್. ಇವನ್ಯಾರು ಹುಚ್ಚುನ್ ಥರ ನಿಂತು ನಗ್ತವನೆ ಅಂತ ಅನ್ಕೊತೀರಾ? ಇವನೇ ನನ್ನ ಫ್ರೆಂಡ್ ರವಿ. ಇವು ನಮ್ಮ ಜೀವನಕ್ಕೆ ಉದ್ಧಾರ ಆಗೋಕ್ಕೂ ಹಾಳಾಗೋಕ್ಕೂ ಎರಡೂ ಕಾರಣ ಇವನೇ. ಇನ್ನೂ ಯಾಕೆ ಹೀರೋ ಬಂದಿಲ್ಲ ಅಂದ್ಕೊತೀರಾ? ನಾನೇ ಅರುಣ್. ಕಾಲೇಜ್ ಕ್ಯಾಂಟೀನಲ್ಲಿ ಕಾಫಿ ಕುಡಿಯೋದು ಅದ್ರ ಲೆವೆಲ್ಲೇ ಬೇರೆ. ಅದ್ರ ಜೊತೆ ಸುತ್ತ ಹುಡುಗಿರು ನೋಡೋದೇ ಖುಷಿ. ರವಿನ್ ಫ್ರೆಂಡ್ ಆಗಿಬಿಟ್ಟು ನಾನು ತುಂಬ ಸಫರ್ ಆದೆ. ಅದೇನಂತೀರ? ಎಲ್ಲರೂ ಫಸ್ಟೇ ಅವ್ರ ಕಾಲೇಜಲ್ಲಿ ಏನು ಮಾಡ್ತಾರೆ, ಕ್ಲಾಸಿಗೆ ಕುಂದಿರ್ತಾರೆ. ಬಟ್ ನಮ್ಮ ಹುಡುಗ ಹಂಗಲ್ಲ. ಹುಡುಗಿರು ನೋಡೋಕೆ ಅನಿಸ್ತಿದ್ದ. ಅವಳು ನೋಡು ಮಗ, ಅವಳು ಹೆಂಗಾಳೆ, ನಿನಗೆ ಬೀಳ್ತಾಳೆ ಅಂತ ಸುಮ್ಮನೆ ಕ್ವಾಟ್ಲೆ ಕೊಡ್ತಿದ್ದ. ಇಂಥ ಫ್ರೆಂಡ್ ಇದ್ದರೆ ಕ್ಲಾಸಿಗೆ ಹೋಗೋಕ್ಕಾಗುತ್ತಾ? ಮರ್ತ್ಬಿಡಿ. ಹೀಗೆ ರವಿ ಮಾಡೋ ಕಿತಾಪತಿಯಿಂದ ಸಿಕ್ಕಂಥ ಫಸ್ಟ್ ಹುಡುಗಿನೇ ಮೀರಾ. ಇವತ್ತು ಇನ್ನೂ ಏನೇನಿದೆಯೋ ಏನು. ರವಿ ನಾನು ಮಾತಾಡ್ಕೊತ ಬರ್ತಿದ್ವಿ. ಮೀರಾ ಏನೋ ಅಪೋಸಿಟ್ ಸೈಡಲ್ಲಿ ಬರ್ತಿದ್ಲು. ನನ್ನ ಕಣ್ಣೇನೋ ಅವಳೇ ನೋಡ್ಬಿಟ್ಟು. ಆದರೆ ಇವನು ಬಿಡ್ತಾನೇ ಇಲ್ಲ. ನೋಡೋ, ನಿನ್ನ ಫ್ಯೂಚರ್ ವೈಫ್ ಬರ್ತಾವಳೆ ಅಂತ ಅಂದ್ಬಿಟ್ಟ. ಅದು ಅವಳು ಬಂದ್ಲು ನೋಡಿ. ಹಾಯ್ ಮೀರಾ, ಇವತ್ತು ನೀವು ಫ್ರೀ ಆಗಿದೆಯಾ? ಏನಕ್ಕೆ? ಇಲ್ಲ, ಹಾಗೆ ಸುಮ್ಮನೆ. ಮೀರಾ, ಇವತ್ತು ಕ್ಲಾಸ್ ಮುಗಿದ್ಮೇಲೆ ಲೈಬ್ರರಿಯಲ್ಲಿ ಸಿಗ್ತೀಯಾ? ಅರುಣ್, ಕ್ಲಾಸ್ ಮುಗಿದ್ಮೇಲೆ ತಾನೇ, ನೋಡೋಣ ಬಿಡು. ಇನ್ನು ರವಿನೋ ತುಂಬ ಕಾಡ್ತಿದ್ದ. ಅವಳು ಪ್ರಪೋಸ್ ಮಾಡೋ, ಅವಳು ಬೀಳ್ತಾಳೆ, ನಿನಗೂ ಅವಳು ಕಂಡ್ರೆ ಇಷ್ಟ, ಅವಳಿಗೂ ನಿಂಗೆ ಕಂಡ್ರೆ ಇಷ್ಟ ಅಂತ ಹೇಳಿ ತುಂಬ ತಲೆ ಕೆಡಿಸ್ಬಿಟ್ಟಿದ್ದ. ಇನ್ನು ನನಗೂ ಅವಳ ಮುಂದೆ ಹೋಗಿ ಕೇಳೋಕ್ಕೆ ಧೈರ್ಯ ಇಲ್ಲ. ಆದರೂ ಸಹಿತ ಮನಸ್ಸು ಮಾಡಿ ಕೇಳೋಣ ಅಂತ ಒಂದಿನ ಬಿಟ್ಟೆ. ಅದೇ ಸಮಯಕ್ಕೆ ಅವಳು ಲೈಬ್ರರಿಯಲ್ಲಿ ಇದ್ಲು. ಲೈಬ್ರರಿಯಲ್ಲೇ ಬುಕ್ ನೋಡ್ತಾ ಇದ್ಲು. ಅವಳಿಗೇನೋ ಗೊತ್ತಿಲ್ಲ. ನಾನು ಅವಳು ನೋಡ್ತಾ, ಅವಳು ನಾನು ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯಿತು ಅವಳು ನನ್ನನ್ನು ನೋಡ್ತಿಲ್ಲ, ನನ್ನ ಹಿಂದಿರೋ ಬುಕ್ಸ್ನ ಅಂತ. ಇದೇ ಬೇಜಾರಲ್ಲಿ ಅವಳು ನೋಡ್ತಿರೋ ಆ ಬುಕ್ ತೆಗೆದು ಕೊಟ್ಬಿಟ್ಟು ಅವಳೇನೋ ಟ್ಯಾಂಕ್ಸ್ ಅಂದ್ಲು. ಬಟ್ ನನಗೆ ಬೇಜಾರಲ್ಲಿ ಬಂದ್ಬಿಟ್ಟೆ. ಇದನ್ನೇನಾದರೂ ರವಿಗೆ ಹೇಳಿದರೆ ಇನ್ನೇನು ಹೇಳ್ತಾನೋ ಗೊತ್ತಿಲ್ಲ. ಇನ್ನೇನು ಎದ್ದೋಗ್ಬೇಕು ಅಷ್ಟರಲ್ಲಿ ಮೀರಾ ಎದ್ದು ನಾನು ಬರ್ತೀನಿ ಅಂತ ಹೇಳಿದ್ಲು. ಏನಕ್ಕಮ್ಮ ಓದ್ಕೋ ಅಂತ ಹೇಳಿದರೆ ಅವಳು ಇಲ್ಲ, ಇವತ್ತು ಓದೋಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ಲು. ಸರಿ ಬಾ ಅಂತ ಹೇಳಿದೆ. ಸರಿ, ನಾವೇನೋ ಎದ್ದು ಬಂದ್ವಿ. ಆದರೆ ಇದನ್ನು ರವಿ ನೋಡಿಬಿಟ್ಟ.
ಮಗ ಇನ್ನು ತಡ ಮಾಡಬೇಡ, ಪ್ರಪೋಸ್ ಮಾಡಿಬಿಡು ಅಂತ ಹೇಳಿ ತುಂಬ ಕಾಟ ಕೊಡ್ತಿದ್ದ. ನಾಳೆ ಆ ಡೇ, ಪ್ರಪೋಸ್ ಡೇ. ಇನ್ನು ಮೀರಾನು ನಾಳೆ ಕಾಲೇಜ್ ಬಂದೇ ಬಿಟ್ಲು. ಅವಳು ಅವಳ ಫ್ರೆಂಡ್ ಜೊತೆ ಬರ್ತಾಯಿದ್ಲು. ಅವಳೇನೋ ಬಂದುಬಿಟ್ಲು, ಆದರೆ ಅವಳ ಮುಂದೆ ಹೋಗಿ ಹೇಳೋದು ಹೆಂಗೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು. ಅವಳ ಮುಂದೆ ಹೋದೆ, ನಿಂತ್ಕೊಂಡೆ, ಐ ಲವ್ ಯು ಅಂತಲೂ ಹೇಳಿಬಿಟ್ಟೆ. ಅದಕ್ಕೆ ಅವಳು ನೀನಂದರೆ ನನಗೆ ಇಷ್ಟ ಅಂತಲೂ ಹೇಳ್ಬಿಟ್ಲು. ಆಮೇಲೆ ನೋಡ್ತೀನಿ ಲೈಬ್ರರಿ ಬಂದ್ಬಿಟ್ಟೀನಿ. ಅರೆ ಇದೆ ಅಂತ. ಆಮೇಲೆ ಗೊತ್ತಾಯಿತು ನಾನು ನಿದ್ದೆಯಲ್ಲಿದ್ದೆ ಅಂತ. ಅವತ್ತಿನ ದಿನ ಬೆಳಗ್ಕರೆವರೆಗೂ ನಿದ್ದೆನೇ ಇಲ್ಲ. ಅದೇನೋ ಅವಳ ಮೇಲೆ ಪ್ರೀತಿಗೋ ಏನು ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಮಾಡೋ ಕ್ವಾಟ್ಲೆಗೋ ನಿದ್ದೆನೇ ಬರಲಿಲ್ಲ. ಅವಳೇನೋ ನಾಳೆ ಕಾಲೇಜಿಗೆ ಬಂದುಬಿಟ್ಲು. ಆದರೂ ಅವಳ ಜೊತೆ ಫ್ರೆಂಡು ಇದ್ದರು. ಹಾಗಾಗಿ ಅವಳು ಒಬ್ಬಳೇ ಸಿಗ್ತಾಳಂತ ನೋಡ್ತಾನೇ ಇದ್ದೆ. ಅವಳು ಗಾರ್ಡನಿಗೆ ಬಂದಳು. ಕೈಯಲ್ಲಿ ಬುಕ್ ಹಿಡ್ಕೊಂಡು ಒಬ್ಬಳೇ ಹೊಂಟಿದ್ಲು. ಇದನ್ನು ನೋಡ್ದೆ ನಾನು ಅವಳಿಂದೆ ಫಾಲೋ ಮಾಡ್ತಾ ಹೊಂಟಿದ್ದೆ. ಅವಳೇನೋ ನಿಂತ್ಬಿಟ್ಲು. ನಂತರ ಅವಳು ನೋಡಿ ಗಾಬರಿ ಆಗಿಬಿಟ್ಟು ಅವಳಿಗೆ ಐ ಲವ್ ಯು ಅಂತ ಹೇಳಿ ರೋಸವನ್ನ ಕೊಟ್ಬಿಟ್ಟೆ. ಅವಳಿಗೇನೋ ಇಷ್ಟ ಇರಲಿಲ್ಲನೋ ಅನಿಸುತ್ತೆ. ನಂಗೆ ಸರಿ ಬೈದ್ಬಿಟ್ಲು. ನಾವು ಇಬ್ಬರು ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ಹೋಗ್ಬಿಟ್ಲು. ಇದು ಬೇಜಾರಲ್ಲಿ ನನಗೆ ಏನನ್ನಿಸ್ತು, ಫುಲ್ ಸ್ಯಾಡ್ ಮೈಂಡಲ್ಲಿ ಸಾಯ್ಕೊಂತ ಹೊಂಟಿದ್ದೆ. ಅದೇನೋ ಇನ್ನೊಂದು ಸ್ವಲ್ಪ ಸಾಯ್ತಿದ್ದೆ. ರವಿ ಬಂದು ಕಾಪಾಡ್ಬಿಟ್ಟ. ಅವನ ಫ್ರೆಂಡೋ ಶತ್ರುನೋ ಇನ್ನೂ ಅದು ನಂಗೆ ಗೊತ್ತಾಗಿಲ್ಲ. ಒಂದು ಸೈಡ್ ರವಿನೇ ನಂಗೆ ಲವ್ಗೆ ಹೆಲ್ಪ್ ಮಾಡಿದ್ದು ಸಹಿತ, ಇನ್ನೊಂದು ಸೈಡ್ ರವಿನೇ ನಂಗೆ ಬ್ರೇಕಪ್ ಮಾಡೋಕ್ಕೂ ಹೆಲ್ಪ್ ಮಾಡಿದ್ದು. ಹಿಂಗೆ ಅನ್ಬೇಕು ನೋಡಿ. ಅವನು ಇನ್ನು ಮೋಟಿವೇಶನ್ ಡೈಲಾಗ್ ಕೇಳಿಬಿಟ್ರೆ ಅವನು ಮುಗದೇ ಹೋಯ್ತು. ಸೂಸೈಡಿಂದ ಬಚಾವ್ ಮಾಡಿದ ತಪ್ಪಿಗೆ ಎಷ್ಟೆಲ್ಲ ದೊಡ್ಡ ಮಾತು ಕೇಳಬೇಕಾಯ್ತು. ಅದು ಹೇಳ್ತೀನಿ ಕೇಳಿ. ರವಿ, ಲೋ ಮಗ, ಸಾಯಕೊಂಟಿಯಲ್ಲ. ಅಪ್ಪ ಅಮ್ಮ ನಿನ್ನ ಕಷ್ಟಪಟ್ಟಿಲ್ಲಿ ಓದ್ಸೋಕೆ ಕಳಿಸಿದ್ರೆ ಆ ಹುಡುಗಿ ಗಿಡಿ ಅಂತ ಸಣ್ಣ ಸಣ್ಣ ವಿಷಯಕ್ಕೆ ಸಾಯ್ತೀಯ ಅಂತೀಯಲ್ಲ. ಲೋ, ಅವಳು ಹೋಗಲಿ ಬಿಡ, ಇನ್ನೊಬ್ಬಳು ನೋಡ್ಕೊಡ್ತೀನಿ. ಯಾಕೋ ಸಾಯ್ತೀಯ? ನಾನು ಇಲ್ವೇನೋ ನಿಂಗೆ? ಲೋ, ಅದು ಬಿಡ, ಇವಳಿಲ್ಲ ಕಣ, ಇನ್ನೊಬ್ಬಳು ಲವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನ. ಆಮೇಲೆ ಅರುಣ್, ಲೋ, ನೀನು ಲವ್ ಬೇಡ, ನೀನು ಬೇಡ, ನಾನು ಬಿಟ್ಬಿಡಪ್ಪ. ಲೋ, ಹಿಂಗೆಲ್ಲ ಅಂದರೆ ಹೆಂಗೆ ಕಣ? ಹೋಗಲಿ ಬಿಡ, ಲವ್ ಬೇಡ, ಏನೂ ಬೇಡ, ಹಾಗೆ ಆರಾಮಾಗಿರೋಣ. ಯಾಕೆ ತಿಳಿ ಕೆಡ್ಸ್ಕೊಂತೀಯ? ಬಿಟ್ಬಿಡ ಮಗ, ಬಾರ, ಎದ್ದು ಬಾರ, ಹೋಗೋಣ ಬಾರ ಅಂತ ರವಿ ಹೇಳ್ದ. ನನ್ನ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೆ ಹೋದು. ಒಂದು ಹುಡುಗಿ ಬಿಟ್ಟು ಹೋದ್ಲು, ಇನ್ನೊಂದು ರಿಸಲ್ಟ್ ಬಂತು. ಅಫ್ಕೋರ್ಸ್ ಇಷ್ಟೆಲ್ಲ ಆದಮೇಲೆ ನಾನು ಫೇಲೇ. ಜೀವನದಲ್ಲೇ ಅಳ್ಳಿಲ್ಲವನು ಅವತ್ತು ಹತ್ಬಿಟ್ಟೆ. ಅದೇನೋ ರವಿ ಪಾಸ್ ಆದ, ನಾ ಪಾಸ್ ಆಗಲಿಲ್ಲ ಅಂತ ದುಃಖಕ್ಕೋ ಇನ್ನು ಮೀರಾ ಬಿಟ್ಟೋದ್ಲು ಅಂತ ದುಃಖಕ್ಕೋ ಗೊತ್ತಿಲ್ಲ. ಅವತ್ತು ಅಳು ನಿಲ್ಲೇ ಇಲ್ಲ. ಅವತ್ತಿಂದ ರವಿ ನನ್ನ ಹತ್ರ ಹುಡುಗಿ ಲವ್ ಅಂತ ಹೇಳೇ ಇಲ್ಲ. ಆಮೇಲೆ ನಾವಿಬ್ಬರು ಸೇರಿ ಕರಿಯರ್ ಕಡೆ ಫೋಕಸ್ ಮಾಡಿದ್ವಿ. ಓದ್ಬಿಟ್ಟು ನಾವು ಎಲ್ಲ ಎಕ್ಸಾಮಲ್ಲಿ ಕ್ಲಿಯರ್ ಆಗೋಣ ಅಂತೇಳಿ ರವಿ ಮೋಟಿವೇಟ್ ಮಾಡ್ದ. ಹಾಗೇ ಆಯಿತು. ಒಂದಿನ ನಾವು ಎಕ್ಸಾಮಲ್ಲಿ ಪಾಸೂ ಆದೆ. ನನಗಿಂತ ಖುಷಿಯಾಗಿ ರವಿ ಇದ್ದ. ಆದರೂ ಏನು ಅವತ್ತಿನ ದಿನ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ದೊಡ್ಡ ವಿಷಯ ಆಗಿತ್ತು. ನಾನು ಯಾವಾಗೂ ಎಕ್ಸಾಮ್ ಬರೆದಾಗೂ ಈ ಥರ ಮನಸ್ಸು ಬರ್ತಿದ್ದಿಲ್ಲ. ಆ ಪರಿ ಖುಷಿಯಾಗಿದ್ದೆ. ಸೊ ಇದಕ್ಕೆಲ್ಲ ಕಾರಣ ರವಿ ಆಗಿದ್ದ. ಕಾಲೇಜನ್ನು ಮುಗಿದೋಯ್ತು. ಇನ್ಮೇಲೆ ಜಾಬಿಗೆ ಹೋಗ್ಬೇಕಂತ ಇಬ್ಬರು ತೀರ್ಮಾನ ಮಾಡಿದ್ವಿ. ಹಾಗೆ ಜಾಬಿಗೂ ಹುಡ್ಕಕ್ಕೆ ಹೋದ್ವಿ. ಇಂಡಿಯಾದಲ್ಲಿ ಜಾಬ್ ಹುಡ್ಕೋದು ತುಂಬ ಈಸಿನಾ? ಅಲ್ವೇ ಅಲ್ಲ, ತುಂಬ ಕಷ್ಟ. ಹಾಗೆ ಜಾಬ್ ಹುಡುಕ್ತಾ ಒಂದಿನ ಜಾಬ್ ಇಂಟರ್ವ್ಯೂಗೆ ಹೋದ್ವಿ. ಆ ದಿನ ಬೆಳಗ್ಗೆ ಫಾರ್ಮಲ್ ಡ್ರೆಸ್ಸಲ್ಲಿ ರೆಡಿಯಾಗಿ ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ. ಮ್ಯಾಮನ್ನು ಒಳಗೆ ಕರೆದ್ರು. ಕೂತ್ಕೊಂಡೆ. ಮ್ಯಾಮ್ ಕೇಳಿರೋ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಹೇಳಿದೆ. ಜೊತೆಗೆ ಮ್ಯಾಮ್ ನನ್ನ ನೋಡಿ ಇಂಪ್ರೆಸಿವ್ ಅಂತೇಳಿ ಹೇಳಿದರು. ಕೆಲಸ ಏನೋ ಸಿಕ್ಬಿಡ್ತು. ಒಂದಿನ ಹಿಂಗೆ ಆಫೀಸಲ್ಲಿ ಹೊಸ ಹುಡುಗಿ ಬಂದು, ಅವಳ ಹೆಸರು ಅನನ್ಯ. ಅವಳೇನೋ ಫೈಲ್ನ ಬಳಸ್ಬಿಟ್ಲು. ಅವಳ ಬಾಜು ನಾನೇ ಐತೆ. ಸೊ ಫೈಲ್ನ ತಗೊಟ್ಟೆ. ಅವಳು ನನ್ನ ಮನೆಗೆ ಏನು ಅಂದ್ಕೊಂಡ್ಲೋ ಗೊತ್ತಿಲ್ಲ. ಸರಿ ಅಂತ ಬಂದ್ಬಿಟ್ಟೆ. ಅವಳೇನೋ ನನ್ನೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್
ನಂಗೆ ಮೀರಾ ಲೈಫಲ್ಲಿ ಬಂದಾಗಿಂದ ಆ ಯೋಚನೆನೇ ಹೋಗ್ಬಿಟ್ಟಿದೆ. ಸೊ ನಾನೇನು ಮಾಡೋಕ್ಕಾಗುತ್ತೆ? ಅವಳಿಗೇನೋ ಬಹುಶಃ ನನ್ನ ಮೇಲೆ ಲವ್ ಇರಬೇಕು, ಇಲ್ಲ ಅಟ್ರಾಕ್ಷನ್ ಇರಬೇಕು. ಇವಳು ಮೀರಾಗಿಂತ ಚೆನ್ನಾಗಿರೋ ಹುಡುಗಿ ಆಗಿರೋದ್ರಿಂದ ಮೀರಾನೇ ಬೀಳಲಿಲ್ಲ, ಇನ್ನು ಇವಳೇನು ಬೀಳ್ತಾಳೆ ಅಂತ ನಾನು ತಲೆ ಕಟ್ಸ್ಕೊಂಡಿರಲಿಲ್ಲ. ಆದರೆ ನನಗೇನು ಗೊತ್ತಿತ್ತು ಇವಳು ನನಗೆ ಪ್ರಪೋಸ್ ಮಾಡ್ತಾಳಂತ. ಆದರೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ಇಗ್ನೋರ್ ಮಾಡಿಬಿಟ್ಟೆ. ನಂತರ ಅದೇನೋ ಅವಳು ಭಾಳ ಕಾಡೋಕ್ಕೆ ಸ್ಟಾರ್ಟ್ ಆದಳು. ನಂತರ ನನಗೆ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದೇನೋ ಒಂದಿಷ್ಟು ದಿನಗಳ ನಂತರ, ಒಂದು 3-4 ತಿಂಗಳ ನಂತರ ಅವಳ ಮೇಲೆ ನಂಗೆ ಲವ್ ಆಯಿತು. ಆಮೇಲೆ ಒಪ್ಕೊಂಬಿಟ್ಟೆ. ನಂಗೆ ಅನ್ನಿಸ್ತು ಹುಡುಗಿರೆಲ್ಲರೂ ಹೀಗೆ ಇರಲ್ಲ ಅಂತ. ಆಮೇಲೆ ಏನಿಲ್ಲ, ಇಷ್ಟ ಆಯಿತು, ಮದುವೆನೂ ಆದ್ವಿ.